ನಾಗರಿಕ ವಿಮಾನಯಾನಗಳ ನಿರ್ದೇಶನಾಲಯ ಕೊಡ್ತಾ ಇರತಕ್ಕಂತ ಮಾಹಿತಿಗಳ ಪ್ರಕಾರ ಏರ್ಕ್ರಾಫ್ಟ್ನಲ್ಲಿ ಈ ವಿಮಾನದಲ್ಲಿ ಒಟ್ಟು 242 ಮಂದಿ ಇದ್ರು. ಅದರಲ್ಲಿ 2 ಪೈಲಟ್ಗಳು ಮತ್ತು 10 ಮಂದಿ ಕ್ಯಾಬಿನ್ ಕ್ರ್ಯೂ ಅಂದ್ರೆ ಸಿಬ್ಬಂದಿ, 2 ಪೈಲಟ್ಗಳು ಮತ್ತು ಇತರೆ 10 ಮಂದಿ ಸಿಬ್ಬಂದಿಗಳಿದ್ರು. ಅದರ ಕ್ಯಾಪ್ಟನ್, ಈ ವಿಮಾನದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತು ಇನ್ನೊಬ್ರು ಕ್ಲೈವ್ ಕುಂದರ್ ಅಂತೇಳಿ ಇವರಿಬ್ರು ಇದ್ರು ಪೈಲಟ್ಗಳು. ಸುಮಿತ್ ಸಬರ್ವಾಲ್ ಮತ್ತು ಕ್ಲೈವ್ ಕುಂದರ್ ಇಬ್ರು ಪೈಲಟ್ಗಳು, ಜೊತೆಗೆ 10 ಮಂದಿ ಸಿಬ್ಬಂದಿ ಮತ್ತು 230 ಪ್ರಯಾಣಿಕರು. ಸೊ ಒಟ್ಟು 242 ಮಂದಿ ಇದ್ದಂತಹ ವಿಮಾನ ಇದು. ದುರಂತದ ಬಗ್ಗೆ ನಾನಾ ಅನುಮಾನ ವ್ಯಕ್ತ ಆಗ್ತಾ ಇದೆ. ಆರಂಭದಲ್ಲೇ ಹೇಳಿದ ಪ್ರಕಾರ ಇದು ಟೇಕ್ ಆಫ್ ಆಗಿದ್ದೇ ಡಿಲೇ ಆಗಿದೆ. ಇವತ್ತು ವಿಮಾನ ಹಾರಾಟನೇ ಡಿಲೇ ಆಗಿದೆ. ಆ ಡಿಲೇ ಯಾಕೆ ಎನ್ನುವಂಥದ್ದು ಅದನ್ನ ಏರ್ ಇಂಡಿಯಾವೇ ಸ್ಪಷ್ಟಪಡಿಸಬೇಕು, ಏನಕ್ಕೆ ಡಿಲೇ ಆಯಿತು ಅಂತೇಳಿ. ಡಿಲೇ ಆದ ಬಳಿಕ ಟೇಕ್ ಆಫ್ ಆಗಿರುವಂಥದ್ದು. ಸಹಜವಾಗಿ ತಾಂತ್ರಿಕ ದೋಷ ಇರಬಹುದು, ಅಥವಾ ಹಾರಾಟದ ಸಂದರ್ಭದಲ್ಲಿ ಹಾರಾಟದ ಯಾವ ಮಟ್ಟದಲ್ಲಿ ವಿಮಾನ ಹಾರಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಏನಾದರೂ ಅಡ್ಡ ಬಂತ, ಎಲ್ಲವೂ ಕೂಡ ಲಭ್ಯ ಆಗುತ್ತೆ. ಬ್ಲ್ಯಾಕ್ ಆಫ್ ಬಾಕ್ಸ್ ಏನಿರುತ್ತೆ ಅದರಲ್ಲಿ ಲಭ್ಯ ಆಗುತ್ತೆ. ಬಟ್ ದುರಂತ ಅವಘಡ ಅಂತೂ ಸಂಭವಿಸಿದೆ. 242 ಮಂದಿ. ಆ 242 ಮಂದಿಯಲ್ಲಿ ಅಧಿಕೃತವಾಗಿ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ DGCA ಕೊಡ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ 242 ಮಂದಿಯಲ್ಲಿ 2 ಪೈಲಟ್ಗಳು ಮತ್ತು 10 ಮಂದಿ ಸಿಬ್ಬಂದಿ, 2 ಪೈಲಟ್ ಮತ್ತು 10 ಮಂದಿ ಸಿಬ್ಬಂದಿ, ಜೊತೆಗೆ 230 ಪ್ರಯಾಣಿಕರು. ಒಟ್ಟು 242 ಮಂದಿ ಇದ್ರು. ಟೇಕ್ ಆಫ್ ಆದ ತಕ್ಷಣವೇ ಪತನ ಆಗಿದೆ ಅಂತೇಳಿ DGCA ಹೇಳ್ತಾ ಇದೆ. ಟೇಕ್ ಆಫ್ ಆದ ತಕ್ಷಣವೇ ಪತನ ಆಗಿದೆ ಅಂತೇಳಿ. ಸೊ ಈ ವಿಮಾನದಲ್ಲಿ ವಿಮಾನ ಹಾರಾಟ ಏನು ಪೈಲಟ್ಗಳಿದ್ರು ಅವರ ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಕ್ಯಾಪ್ಟನ್, ವಿಮಾನದ ಪೈಲಟ್, ಮುಖ್ಯ ಪೈಲಟ್ ಯಾರಿದ್ದಾರೆ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಸುಮಾರು 8200 ಗಂಟೆಗಳಷ್ಟು ವಿಮಾನವನ್ನು ಹಾರಾಟ ಮಾಡಿದಂಥ ಅನುಭವ ಇದೆ. ಅವರ ಜೊತೆಗೆ ಕೋ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಕ್ಲೈವ್ ಅವರು 1100 ಗಂಟೆ ವಿಮಾನವನ್ನು ಹಾರಾಟ ಮಾಡಿದಂತಹ ಅನುಭವ ಇದೆ. ಸೊ ಮಾಹಿತಿಗಳ ಪ್ರಕಾರ ಇವತ್ತು ವಿಮಾನ ಪತನಕ್ಕೂ ಮೊದಲು ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಮೇ ಡೇ ಕಾಲ್ ಬಂದಿದೆ. ಮೇ ಡೇ ಕಾಲ್ ಅಂತ ಹೇಳಿದ್ರೆ ಏನೋ ಒಂದು ಅನಾಹುತ ಆಗಬಹುದು ಎನ್ನುವಂಥ ಎಚ್ಚರಿಕೆ ಬಂದಿದೆ. ಅಧಿಕೃತವಾಗಿ DGCA ಕೊಡ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ 1 ಗಂಟೆ 39 ನಿಮಿಷಕ್ಕೆ ಅಹಮದಾಬಾದ್ನ ರನ್ವೇ ನಂಬರ್ 23 ಇಂದ ಈ ವಿಮಾನ ಟೇಕ್ ಆಫ್ ಆಗಿತ್ತು. ಇಟ್ ಗೇವ್ ಎ ಮೇ ಡೇ ಕಾಲ್ ಟು ATC, ಏರ್ ಟ್ರಾಫಿಕ್ ಕಂಟ್ರೋಲ್ ಏನಿದೆ, ಟೇಕ್ ಆಫ್ ಆದ ಇಮಿಡಿಯೇಟ್ ಸಮಸ್ಯೆ ಇದೆ, ಏನೋ ಪ್ರಾಬ್ಲಮ್ ಇದೆ ಈ ವಿಮಾನದಲ್ಲಿ, ನಾವು ಲ್ಯಾಂಡಿಂಗ್ ಮಾಡಲೇಬೇಕೀಗ ಅಂತೇಳಿ ಇಮಿಡಿಯೇಟ್ಲಿ ಮೇ ಡೇ ಕಾಲ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.